ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸೆಕೆಂಡ್ ವ್ಲಾಗ್. ಸೊ ಏನು ಒಡವೆ ಎಲ್ಲ ತೆಗೆದಿಟ್ಕೊಂಡು ಹಿಂಗೆ ತೋರಿಸ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆಬ್ವಿಯಸ್ಲಿ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ವಿಷಯ ಅಂತ. ಸೊ ಎಸ್, ಇದೆಲ್ಲ ನಾನು ಮುಂಚೆ ಭರತನಾಟ್ಯಂ ಪರ್ಫಾರ್ಮೆನ್ಸಸ್ ಶೋಸ್ ಎಲ್ಲ ಮಾಡಬೇಕಾದ್ರೆ ಯೂಸ್ ಮಾಡ್ತಿದ್ದಂಥ ಜುವೆಲ್ರೀಸು. ನನ್ನ ಹತ್ರ 2 ಭರತನಾಟ್ಯಂ ಸೆಟ್ ಜುವೆಲ್ರೀಸ್ ಇದೆ. ಸೊ ಅದನ್ನೆಲ್ಲ ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಹಳೇದಾಗಿದೆ ಅಂತೆಲ್ಲ. ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಆಲ್ಮೋಸ್ಟ್ 3 ವರ್ಷ ಆದಮೇಲೆ ಈ ಜುವೆಲ್ರೀಸು, ಈ ಗೆಜ್ಜೆಯನ್ನು ಹಾಕೊಳ್ಳುವಷ್ಟು ಭಾಗ್ಯ ಬಂದಿದೆ ಅಂತ ನನಗೆ ಖುಷಿ ಇದೆ. ಇವಾಗ ನೋಡ್ತಿರ್ಬೋದು ಎಷ್ಟು ಗಲೀಜಾಗಿದೆ ಇಟ್ಟು ಅಂತ. 3 ವರ್ಷದಿಂದ ಒಂದೇ ಜಾಗದಲ್ಲಿ ಅದೇ ರೀತಿ ಹಾಕ್ಕೊಳ್ದಿರ ಇಟ್ಟು ಹೇಗಾಗಿದೆ ಅಂತ. ಸೊ ಅಂತೂ ಇಂತೂ ಹಾಕ್ಕೊಳ್ಳೋ ಟೈಮ್ ಬಂತು. ಇದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ನಾಳೆ ಈವೆಂಟಿಗೆ. ಸೊ ನೋಡಿ, ಕಾಸ್ಟ್ಯೂಮ್ ಕೂಡ ಎಷ್ಟು ಹಳೇದಾಗೋಗಿದೆ. ಉಕ್ಸ್ ಎಲ್ಲ ತೆಗೆದ್ಬಿಟ್ಟಿದ್ದೆ, ಬಿಕಾಸ್ ಉಕ್ಸು ತುಕ್ಕಿಡ್ದು ಡ್ರೆಸ್ನಲ್ಲಿ ಹಾಳು ಮಾಡ್ತಿತ್ತು ಅಂತ. ಇವಾಗ ಮಮ್ಮಿಗೆ ಹೊಸ ಉಕ್ಸ್ ಹಾಕಕ್ಕೆ ಹೇಳಿದ್ದೀನಿ, ಹಾಕ್ಕೊಡ್ತಾರೆ. ಇದೆಲ್ಲವೂ ಆಲ್ಮೋಸ್ಟ್ 7 ಇಯರ್ಸ್ ಹಳೆ ಜುವೆಲ್ರೀಸ್, ಕಾಸ್ಟ್ಯೂಮ್, ಫ್ಲವರ್ಸ್ ಎಲ್ಲ ಅವಾಗಿಂದ ಇದೇ ಯೂಸ್ ಮಾಡ್ತಿರೋದು. ಸರ್ ಇದು ಸ್ವಿಚ್ ಆಫ್ ಬರ್ತಿದೆ ನಂಬರು. ಹಾಂ ಸರ್, ಹಾಯ್. ಸೊ ಇವತ್ತು ನಮ್ಮದು ಎನ್ಥಿಂಗ್ಸ್ ಮೀಡಿಯಾಯಿಂದ ಕಾರ್ಪೊರೇಟ್ ಈವೆಂಟ್ ಇದೆ. ಜೊತೆಗೆ ಆಲ್ಸೋ ಇವತ್ತು ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. 2.5 ವರ್ಷ, ಆಲ್ಮೋಸ್ಟ್ 3 ವರ್ಷ ಆದಮೇಲೆ ಭರತನಾಟ್ಯ ಮಾಡ್ತಾ ಇದ್ದೀನಿ. ವೆರಿ ಎಕ್ಸೈಟೆಡ್. ನಾನು ನೋಡಕ್ ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ. ತುಂಬಾ ದಿನ ಆಗಿದೆ ಭರತನಾಟ್ಯ ನೋಡಿ. ಹಲೋ, ನೀನು ಕಾತ್ರದಿಂದ ಕಾಯ್ತಿದ್ದೆ, ನಿನ್ನ ಮುಖನೇ ಬರ್ತಾ ಇಲ್ಲ ಅಲ್ಲಿ. ಪರವಾಗಿಲ್ಲ, ನಿನ್ನೆ ಸಾಕು, ನಿಂದೆ ವಾಯ್ಸ್ ಬರ್ತಾ. ಅದರಲ್ಲಿ ನನ್ನ ಟೀಮ್ ಹುಡುಗನ ಪಿಕ್ ಮಾಡ್ಕೊಂಡು ಯಾರು ಬರ್ತಾವ್ರೆ? ಪ್ರಶಾಂತ್ ಬರ್ತಿದ್ದಾನೆ. ಈಗ ಯಾರು ಬರ್ತಾವ್ರೆ? ಪ್ರಶಾಂತ. ಈಗ ನಾನು ಯಾರು? ನನ್ನ ಪರ್ಸನಲ್ ಅಸಿಸ್ಟೆಂಟ್. ನನ್ನ ಪರ್ಸನಲ್ ಅಸಿಸ್ಟೆಂಟ್. ನನಗೆ ಇವರಿಂದ ಆಕ್ಚುಲಿ ಅಸಿಸ್ಟೆಂಟ್ ಅಂದ್ರೆ ಅವ್ರು ನಮ್ಮ ಕೆಲ್ಸಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಸಹಾಯ ಮಾಡಕ್ಕಿರ್ಬೇಕು. ಆದ್ರೆ ಉಲ್ಟಾ ಇವ್ರು ಈವೆಂಟ್ ಅಲ್ಲಿ ಇದ್ರೆ ನಾನು ಇವಾಗೆಲ್ಲ ಮಾಡ್ಬೇಕು. ಅದಕ್ಕೆ ನಾನು ಇವ್ರನ್ನ ಈವೆಂಟ್ಗೆಲ್ಲ ಕರ್ಕೊಂಡು ಹೋಗಲ್ಲ. ಬಟ್ ಸ್ಟಿಲ್ ಬರ್ತಾರೆ, ಏನು ಮಾಡಕ್ಕಾಗಲ್ಲ. ಓಕೆ, ಬಾಯ್ ಗೈಸ್. ಐ ವಿಲ್ ಕೀಪ್ ಶೋಯಿಂಗ್ ಇವತ್ತಿನ ದಿನ ಹೇಗಿರುತ್ತೆ, ಏನೇನ್ ಮಾಡ್ತೀನಿ, ಹೇಗ್ ರೆಡಿ ಆಗ್ತೀನಿ, ನನ್ನ ಕಾಸ್ಟ್ಯೂಮ್ಸ್ ಪ್ರತಿಯೊಂದು ಎಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸಾರಿ, ನಾನು ಇಲ್ಲಿ ನೋಡೋಕ್ಕಾಗ್ತಲ್ಲ ಬಿಕಾಸ್ ಡ್ರೈವ್ ಮಾಡ್ತಿರೋದ್ರಿಂದ. ತೋರಿಸ್ಕೊಡ್ತೀನಿ. ಸೊ ಹೋಪ್ಫುಲಿ ನಿಮ್ಗೆ ಈ ಬ್ಲಾಗ್ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ಯಾ ಓಕೆ ಗೈಸ್, ಬಾಯ್ ಬಾಯ್, ಥ್ಯಾಂಕ್ ಯು. ನಾನು ಇಬ್ರಾಹಿಂ, ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಮಾಡ್ತಿದ್ರು. ಇವನ್ ತೆಲುಗು ಅಲ್ಲಿ ಕೂಡ ಮಾಡಿದ್ದಾರೆ. ಅವರು ಈಸ್ ಪರ್ಫಾರ್ಮಿಂಗ್ ಟುಡೇ ಆಸ್ ಅ ಸೆಲೆಬ್ರಿಟಿ ಪರ್ಫಾರ್ಮರ್. ಅವ್ರನ್ನ ಈಗ ಪಿಕ್ ಮಾಡ್ತಾ ಇದ್ದೀನಿ ಮೆಟ್ರೋ ಹತ್ರ. ಇನ್ನೊಬ್ರು ನನ್ನ ಟೀಮ್ ಮೆಂಬರ್ನ ಪಿಕ್ ಮಾಡಬೇಕು. ದೆನ್ going direct to the location. ಕೊರಿಯನ್ ಆರ್ಟ್. ಅವ್ರಿಗೆ ಇದು ಒಂದೇ ಗೊತ್ತಿರೋದು. ಇದನ್ನ ಬಿಗ್ ಬಾಸ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ಬರ್ತಾರಲ್ಲ, ಅಲ್ಲಿ ನೋಡಿ ಕಲ್ತಿರೋದು. ಎಕ್ಸಾಕ್ಟ್ ಆಗಿ ಹೇಳಿ, ಕರೆಕ್ಟಾಗಿ. ಗೊತ್ತಾಯ್ತು. ಒಂದೇ ನಾನು ಬರ್ತೀನಿ ನೋಡಿ. ಹಾಯ್ ಹಾಯ್ ಹಾಯ್, ಚೆನ್ನಾಗಿದ್ದೀರಾ? ನಮ್ಮಮ್ಮ ವ್ಲಾಗ್ ಟಿಫನ್ ಮಾಡಿದ್ರಾ? ಮಾಡಿದೆ. ನೀವು? ನೀ ರೋಡಲ್ಲಿ ಹೋಗೋದಿದೆಯಲ್ಲ, ಅದಕ್ಕಿಂತ ಕಷ್ಟ ಏನಿಲ್ಲ. ವೆನ್ಯೂ ರೀಚ್ ಆಗಿದ್ದ ಕೂಡಲೇ ನಾನು ಮಾಡಿದ ಫಸ್ಟ್ ಕೆಲಸ, ಎಲ್ಲೆಲ್ಲಿ ಏನೇನು ಕೆಲಸ ಆಗಬೇಕು ಅಂತ ನಾನು ವೆಂಡರ್ಸ್ಗಳಿಗೆ, ಟೀಮ್ಗೆಲ್ಲ ಇನ್ಫಾರ್ಮ್ ಮಾಡಿದ್ದು. Number 7. It's on first floor from this elevator. Thank you. Thank you.
ನಾನು ಲಾಸ್ಟಲ್ಲಿ ವಾಯ್ಸ್ ಓವರ್ ಕೊಡ್ತೀನಿ. ಅಲ್ಲೇ ಇಟ್ಕೊಂಡ್ಬಿಡೋಣ ಲಗೇಜಸ್ ಎಲ್ಲ. ಅಂದ್ರೆ ಅಲ್ಲಿ ಮೈಂಡ್ ವಾಯ್ಸ್ ಹಾಂ ಮೈಂಡ್ ವಾಯ್ಸ್ ಬಂದ್ರು ಹೋದ್ರು ಅಂತ. ನಾನು ಫಸ್ಟ್ ಹಂಗೆ ಮಾಡ್ತಿದ್ದೆ. ಅದೇ ಇನ್ನೂ ಕಾನ್ಫಿಡೆನ್ಸ್ ಇಲ್ಲ ನನಗೆ. ಟ್ರೈ ಮಾಡಿ, ಸುಮ್ಮನೆ ಟ್ರೈ ಮಾಡಿ. ಸೊ ಇದೇ ನಮ್ಮ ರೂಮ್ ಇವಾಗ. ಐ ಥಿಂಕ್ ಲಾಸ್ಟ್ ಇಯರ್ ಕೂಡ ಇದೇ ರೂಮ್ ಸಿಕ್ಕಿತ್ತು ನನಗೆ. ಇದು ಬಾಲ್ಕನಿ ವ್ಯೂ ಚೆನ್ನಾಗಿದೆ. ತಿಂಡಿ ಪೋತಿ ಆಗಲೇ ತಿನ್ಬೇಕಾ? ಆಯ್ತು, ಊಟ ಆರ್ಡ್ರ್ ಮಾಡಿಬಿಡೋಣ. ನೋಡ್ರಿ ನಾನು ಇನ್ನೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿಲ್ಲ, ಮಾಡ್ಕೋಬೇಕು. ವಾವ್, ಏನಂದ್ರೆ ಪ್ರಶಾಂತ್ ಏನಂತಾರೆ ಹೇಳು? ಪ್ರಾಕ್ಟೀಸೇ ಬೇಡ, ಹಂಗೆ ಮಾಡ್ತೀಯಾ? ಯಾವ ಎಕ್ಸ್ಪೀರಿಯನ್ಸ್ ಇಲ್ಲ. ಏನು ಎಕ್ಸ್ಪೀರಿಯನ್ಸ್ ಇದ್ರೂ ಪ್ರಾಕ್ಟೀಸ್ ಮಾಡ್ಬಿಟ್ಟು ಹೋಗ್ಲೇಬೇಕು. ಕಂಪೋಸ್ ಆಗಿದೆ ಜಸ್ಟ್. ಹೌದು, ಕಂಪೋಸ್ ಆಗಿದೆ ಜಸ್ಟ್. ಲಗೇಜ್ ಒಂದು ಕಳಿಸ್ಬಿಡು. ಇವಾಗ ರೂಮಿಗೆ ಬಂದಿದ್ದೀವಿ. ಕೆಲಸ ಎಲ್ಲ ಹ್ಯಾಂಡ್ ಓವರ್ ಮಾಡಿದ್ದೀನಿ. ನನ್ನ ಟೀಮ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಈಗ ನಾನು ಬಂದಿದ್ದೀನಿ. ಒಂದ್ಸಲ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ರೆಡಿ ಆಗಬೇಕು. ಅಷ್ಟರಲ್ಲಿ ಫೋಟೋಗ್ರಾಫರ್ ಕೂಡ ಬರ್ತಾರೆ. ಎಪಿಕ್ ಫೋಟೋಗ್ರಫಿ ಅವರು. ಸೊ ಅವ್ರ ಜೊತೆನೂ ಒಂದು ರೌಂಡ್ ಶೂಟ್ ಮಾಡಿಕೊಂಡು ಆ್ಯಂಡ್ ನಾನು ಇಬ್ರಾಹಿಂ ಒಂದು ರೀಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ಎಸ್, ಲೆಟ್ಸ್ ಗೋ. ಸೊ ಗೈಸ್, ನಾವು ರೀಲ್ಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಸಾರಿ, ರೆಡಿ ಇಲ್ಲ, ಇನ್ನು ಪ್ರಾಕ್ಟೀಸ್ ಮಾಡಿದ್ರೆ ರೆಡಿ ಆಗೋದು. ಸರಿಯಾಗಿ ಬರ್ತಾ ಇದೆಯಾ? ಬರ್ತಿದೆ. ನಾವು ರೀಲ್ಸ್ ಮಾಡ್ತೀವಿ. ಸೊ ಇನ್ಸ್ಟಾಗ್ರಾಮಲ್ಲಿ ನೋಡಿ ಸಪೋರ್ಟ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ ಗೈಸ್. ಟ್ಯಾಲೆಂಟಿಗೆ ಸಪೋರ್ಟ್ ಮಾಡಿ ಪ್ಲೀಸ್. ಓಕೆ, ಸೊ ಸ್ವೀಟ್. ಸೊ ಮಾಡಬೇಕು ಅಂತ ಇದ್ದೀವಿ. ಅದಾದ ಮೇಲೆ ಅಷ್ಟೇ, ಸ್ವಲ್ಪ ಈವೆಂಟ್ ಟೆನ್ಷನಲ್ಲಿ ಇರ್ಬೋದೇನೋ ನಾನು, ಬಟ್ ಇನ್ ಬಿಟ್ವೀನ್ ಮಾಡಬೇಕು ಅಷ್ಟೇ. ಮಮ್ಮಿ ಬಂದಾಳೆ, ಎನರ್ಜಿ ಬರುತ್ತೆ. ಬಾತ್ ಟಬ್ ನಮ್ಮ ಅಮ್ಮಂಗೆ ರಿಲ್ಯಾಕ್ಸ್ ಮಾಡೋಕ್ಕೆ. ನಾನು ಬೇಗನೆ ಮೇಕಪ್ ಶುರು ಮಾಡ್ಕೊಂಬಿಟ್ಟೆ. ನನಗೆ ಗೊತ್ತಿತ್ತು ನನಗೆ ಯಾವ ಟೈಮಲ್ಲಿ ಯಾವ ಕೆಲಸ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ. ಹಾಗಾಗಿ ಟೈಮ್ ಸಿಕ್ಕಾಗ ಮಾಡ್ಕೊಂಬಿಡೋಣ ಅಂತ ಬೇಗ 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 ಮಾಡ್ಕೊಂಡ್ಬಿಟ್ಟೆ. ಹಾಗಾಗಿ ನನಗೆಲ್ಲ ಕೆಲಸ ಆರಾಮಾಗಾಯಿತು. ಈ ಮಧ್ಯ ನನಗೆ ಕಾಲ್ಸ್ ಮೇಲೆ ಕಾಲ್ಸು. ಅಯ್ಯೋ, ಪೋನಿಟೇಲ್ ಹಾಕ್ಕೊಂಡು ಈ ಥರ ಬ್ಲ್ಯಾಕ್ ಕಲರ್, ಅದನ್ನು ನಾವು ಬನ್ ಅಂತ ಕರಿತೀವಿ, ಅದನ್ನು ಹಾಕ್ಕೊಂಡು ಅದಾದಮೇಲೆ ರಬ್ಬರ್ ಬ್ಯಾಂಡು ಇಲ್ಲಾಂದರೆ ಬ್ಲ್ಯಾಕ್ ಕಲರ್ ಥ್ರೆಡ್ಡಲ್ಲಿ ಕಟ್ಕೊಂಡು ಮಿಕ್ಕಿರೋ ಕೂದಲನ್ನೆಲ್ಲ ನೀಟಾಗಿ ಯು ಪಿನಲ್ಲಿ ಪಿನ್ ಮಾಡ್ಕೊಂಡು ಏರ್ ಪಿನ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಒಂದು ಕೂದಲು ಅಳ್ಳಾಡಲ್ಲ ನೋಡಿ. ಹೇರ್ ಸ್ಟೈಲ್ ಅರ್ಧ ಮೇಕಪ್ ಆಗಿದ ತಕ್ಷಣ ಒಂದು ವಿಸಿಟ್ ಕೆಳಗಡೆ ಹಾಕ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಓಕೆ, ಕೆಲಸ ಎಲ್ಲ ಹೇಳಿ ಮತ್ತೆ ಮೇಲೆ ಬಂದೆ. ಈಗ ನಮ್ಮ ಅಮ್ಮನೇ ನನ್ನ ಊಟ ತಿನ್ನಿಸ್ತಾ ಇದ್ದಾರೆ. ಬಿಕಾಸ್ ಫೋನಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು. ಅಂತ ಊಟ ಮಾಡ್ತಾವನೆ. ಇಲ್ಲಿ ಇಬ್ರಾಹಿಂ ಅಂಡ್ ಹಿಸ್ ಬಾಯ್ಸ್ ಆರ್ ಪ್ರಾಕ್ಟೀಸಿಂಗ್. ರಿಹರ್ಸಲ್ಸ್ ಮಾಡ್ಕೋಬೇಕು ನಾನು ಒಂದ್ಸಲ. ಬರೀ ಮಾಡ್ಕೊಂಡೇ ಇಲ್ಲ, ಸೊ ಮಾಡ್ಕೊಳ್ತೀನಿ. ವೆಲ್ಕಮ್ ಟು ರಾಯಲ್ ಆರ್ಕಿಡ್. ಇಷ್ಟು ಲೇಟಾಗಿ ಕೊಟ್ಟಿದ್ದಾರೆ. ನೋಡಿ ನಾನು ಹೇಳಿಲ್ವಾ ಅವ್ರ ಕೆಲಸ ನಾನು ಮಾಡಬೇಕಾಗತ್ತೆ, ಅವ್ರನ್ನ ಇವೆಂಟಿಗೆ ಕರ್ಕೊಬಂದ್ರೆ ಅಂತ. ಹಿಂಗೆ ಆಗೋದು ನನ್ನ ಜೊತೆ. ಸ್ವಲ್ಪ ಹೇರ್ ಡ್ರೈ ಮಾಡ್ತಾ ಇದ್ದೀನಿ. Time to wear my costume.
ಗೈಸ್ ಇದು ಪ್ಯಾಂಟ್, ಪ್ಯಾಂಟಿಗೆ ಮಧ್ಯೆ ಫ್ರಿಲ್ ಬರುತ್ತಲ್ಲ ಭರತನಾಟ್ಯಮ್ದು, ಅದೇ ಬಂದ್ಬಿಟ್ಟು ಇದು ನೋಡಿ. ಸೊ ಇಲ್ಲಿ ಉಕ್ಸ್ ಎಲ್ಲ ಇದೆ, ಅದನ್ನು ಇಲ್ಲಿ ಜಾಯಿನ್ ಮಾಡಬೇಕು. ಆ್ಯಕ್ಚುಲಿ ಕೆಲವೊಂದು ಡ್ರೆಸ್ಗಳಲ್ಲಿ ಸ್ಟಿಚ್ ಆಗಿಬಿಟ್ಟಿರುತ್ತೆ, ಬಟ್ ಕೆಲವೊಂದು ಡ್ರೆಸ್ಸಲ್ಲಿ ಆಗಿರಲ್ಲ, ಯಾಕೆಂದರೆ ಇದೆಲ್ಲ ನಾವು ಪರ್ಮನೆಂಟಾಗಿ ತುಂಬ ವರ್ಷ ಯೂಸ್ ಮಾಡೋದಕ್ಕೆ ಅಲ್ವಾ. ಸೊ ಹಂಗೆ ಮಾಡ್ತಾ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು ಅನ್ನೋ ಕಾನ್ಸೆಪ್ಟ್ಗೋಸ್ಕರ ಈ ರೀತಿ ಮಾಡಿಸಿರೋದು. ಕೆಲವೊಂದು ಡ್ರೆಸ್ಸಲ್ಲೆಲ್ಲ ಸ್ಟಿಚ್ ಆಗಿ ಒಟ್ಟಿಗೆ ಬಂದ್ಬಿಟ್ಟಿರುತ್ತೆ ಇದು. ಆ್ಯಂಡ್ ಇದು ಸೆರಗು ಬ್ಲೌಸ್ ಆದಮೇಲೆ, ಆ್ಯಕ್ಚುಲಿ ಇದು ನಾನು ಚಿಕ್ಕವಳಿದ್ದಾಗ ತೊಗೊಂಡಿದ್ದೆ, ಐ ಥಿಂಕ್ 8th ಸ್ಟ್ಯಾಂಡರ್ಡ್ ಇದ್ದಾಗ ತೊಗೊಂಡಿದ್ದು. ಅದಕ್ಕೆ ನನಗೆ ಫುಲ್ ಬ್ಲೌಸ್ ಇದೆ. ನಾನೇನಾದರೂ ದೊಡ್ಡವಳಾದಾಗ ತೊಗೊಂಡಿದ್ದರೆ ಸ್ವಲ್ಪ ನನಗೆ ಬ್ಲೌಸ್ ಇಲ್ಲಿವರೆಗೂ ಬರುತ್ತಲ್ಲ ಆ ರೀತಿ ಬಂದಿರೋದು ಕೂಡ. ಇದನ್ನೇ ಬೇಕಾದ್ರೆ ನಾನು ಫೋಲ್ಡ್ ಮಾಡಿಸ್ಬಿಟ್ಟು ಈ ರೀತಿ ಮಾಡಿಸ್ಕೊಳ್ಳ ಆಮೇಲೆ ಏನಿವೆ ನಾನು ಪರ್ಫಾರ್ಮ್ ಮಾಡೋದೇ ಬಿಟ್ಟಿದ್ದೀನಿ, ಇವಾಗ ಮಾಡಿಸ್ಕೊಂಡು ಎಂಕರೇಜ್ನ ಅಂತ ಸುಮ್ಮನೆ ಆದರೆ. ಇದು ಸೆರಗು ನೋಡಿ ಈ ರೀತಿ ಬರುತ್ತೆ. ಫ್ರಂಟ್ ಒಂದು ಟೈಯಿಂಗ್ ಇರುತ್ತೆ, ಸೊ ಟೈಯಿಂಗ್ ಕಟ್ಕೋಬೇಕು. ಆಮೇಲೆ ಈ ಬ್ಯಾಕಲ್ಲೂ ಕೂಡ ಟೈಯಿಂಗ್ ಇರುತ್ತೆ ನೋಡಿ ಈ ರೀತಿ, ಅದನ್ನು ಮುಂದೆ ಕಟ್ಕೋಬೇಕು. ಸೊ ಫಸ್ಟ್ ಬ್ಯಾಕ್ ಇರೋದ ಮುಂದೆ ಕಟ್ಕೊಂಡ್ಬಿಡ್ತೀನಿ, ಟೈಮ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಗೆ ಪಿನ್ ಮಾಡ್ಕೋಬೇಕು. ಅದಾದಮೇಲೆ ಈ ಟೈಮ್ನ ಕಟ್ಕೋಬೇಕು. ಸೊ ಇಷ್ಟು, ದಟ್ಸ್ ಫೈನ್. ಆಯ್ತು ಬನ್ನಿ, ಪರವಾಗಿಲ್ಲ, ಬರೀ ಇಲ್ಲ ಇದ್ದೆ ತಿಳ್ಕೊಬನ್ನಿ. ಸೊ ಆದ್ಮೇಲೆ ಇಲ್ಲೊಂದು ಪಿನ್ ಮಾಡ್ಕೋಬೇಕು. ಯೂಶಲಿ ಬರಲ್ಲ, ಬಟ್ ಏನಿವೆ ಹಾಕೋಬೋದು. ಸೊ ಸ್ವಲ್ಪ ಐ ಶ್ಯಾಡೋನ ಬ್ಲಷ್ ಥರ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ನನ್ನ ಹತ್ರ ಇರೋ ಬ್ಲಷ್ ಬಂದು ಡೈಲಿ ಯೂಸ್ಗೆ. ಸೊ ಸ್ಟೇಜ್ ಪರ್ಫಾರ್ಮ್ ಇರೋ ಬ್ಲಷ್ ಎಲ್ಲ ಈಗ ನನ್ನ ಹತ್ರ ಇಲ್ಲ. ಸೊ ಹಾಗಾಗಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಸ್ವಲ್ಪ ಪುಕ್ಕನೂ ಇದೆ, ಬಿಕಾಸ್ ಈವೆಂಟು ಹ್ಯಾಂಡಲ್ ಮಾಡಬೇಕು, ಅಲ್ಲಿ ಪರ್ಫಾರ್ಮು ಮಾಡಬೇಕು. ಅದಕ್ಕೋಸ್ಕರ ಐ ಡು ಬಿಕಾಸ್ ಆಲ್ಮೋಸ್ಟ್ ಆಫ್ಟರ್ 3 years 3-4 years ಆದಮೇಲೆ ಈ ಕಾಸ್ಟ್ಯೂಮ್ ಆಗ್ತಾ ಇರೋದು. ಐ ಥಿಂಕ್ ಆಲ್ಮೋಸ್ಟ್ 3.5-4 years ಆದಮೇಲೆ. ಬಟ್ ಆನ್ ಸ್ಟೇಜ್ ಪರ್ಫಾರ್ಮ್ ಮಾಡ್ತಾ ಇರೋದು ನಾನು ಆಲ್ಮೋಸ್ಟ್ 3 years, 2.5-3 years. ಸೊ ಅದಾದಮೇಲೆ ನಾನು ಇವಾಗ ಮಾಡ್ತಾ ಇರೋದ್ರಿಂದ ತುಂಬ ಖುಷಿ ಇದೆ. ಕಾಸ್ಟ್ಯೂಮ್ ಇಸ್ ವೆರಿ ಇಮೋಷ್ನಲ್. ನಮ್ಮಮ್ಮ ನನಗೆ ನನ್ನ ಸ್ಕೂಲಲ್ಲಿ ಇದ್ದಾಗ ನಂಗೆ ತಗೊಟ್ಟಿದ್ದು. ನಾನು ಅವ್ರಿಗೆ ಅವಾಗ ಪ್ರಾಮಿಸ್ ಮಾಡಿದ್ದೆ, ನನಗೆ ನೀನು ತಗೊಟ್ರು ಅಟ್ಲೀಸ್ಟ್ ನೀನು. ನಮ್ಮಮ್ಮ ಹತ್ರ ಅವಾಗ ದುಡ್ಡು ಇರ್ತಿರ್ಲಿಲ್ಲ, ಕೆಲ್ಸಕ್ಕೆ ಹೋಗ್ತಾಯಿದ್ರು ಗಾರ್ಮೆಂಟ್ಸಿಗೆ. ಸೊ ಅವ್ರಿಗೆ ಹೇಳ್ತಿದ್ದೆ, ನನ್ನ ಹತ್ರ ನೀನು ಕಾಸ್ಟ್ಯೂಮ್ ತೆಕ್ಕೊಟ್ರೆ ಅಟ್ಲೀಸ್ಟ್ ನಾನು ಶೋಸ್ ಮಾಡ್ತೀನಿ, ಶೋಸ್ ಮಾಡಿಬಿಟ್ಟು ನಾನು ಅಟ್ಲೀಸ್ಟ್ ದುಡಿತೀನಿ. ಒಂದೊಂದು ಶೋಗೆ 1,000 ರೂಪಾಯಿ ಪೇಮೆಂಟ್ ಕೊಟ್ಟರೆ ಕಾಸ್ಟ್ಯೂಮ್ ರೆಂಟ್ಗೆ 300-400 ರೂಪಾಯಿ ಹೋಗ್ಬಿಡುತ್ತೆ ಅಂತೆಲ್ಲ ಹೇಳಿದ್ಮೇಲೆ ಸರಿ ಆಯಿತು ಅಂತ ನಮ್ಮಮ್ಮ ಇದನ್ನು ಸೆಕೆಂಡ್ಸಿಗೆ ಕೊಡಿಸಿದ್ದೆ. ಆ್ಯಕ್ಚುಲಿ ಇದನ್ನು ಮುಂಚೆ ಒಂದು ಸ್ಟೂಡೆಂಟ್ ಯೂಸ್ ಮಾಡ್ತಾಯಿದ್ರು, ಅದನ್ನು ನಾನು ತೊಗೊಂಡಿದ್ದು. ಆ ಆರ್ಟಿಸ್ಟು ಆ ಹುಡುಗಿ ಬಂದು ಒಂದೇ ಸಲ ಹಾಕಿದಂತೆ. ಸೊ ಮಮ್ಮಿ ಅವಾಗ ಸರಿ ಅಂತ ಅಂದ್ಬಿಟ್ಟು ಕೊಡಿಸಿದ್ರು. ಇದು ನಮಗೆ ಆಫ್ ರೇಟ್ ಕೊಡ್ತಿದ್ದಾರೆ ಅಂದ್ಬಿಟ್ಟು ಕೊಡಿಸಿದ್ರು. ಇದ್ರ ಜುವೆಲ್ಸು ಇದೆ. ಸೊ ಅದು ಕತೆ ಇದ್ರದ್ದು. ಭರತನಾಟ್ಯಮ್ನ ಮನೇಲಿದ್ದಾಗ ಅಟ್ಲೀಸ್ಟ್ ಪ್ರಾಕ್ಟೀಸ್ ಮಾಡೋಣ ಬೆಳಗ್ಗೆ ಹೊತ್ತಿದ್ದು ಅಂದ್ಕೊಳ್ತೀನಿ. ಏನೋ ಆಗೋದೇ ಇಲ್ಲ, ಬಿಕಾಸ್ ರೂಟೀನ್ ಫಿಕ್ಸ್ ಮಾಡ್ಕೊಂಡಿರ್ತೀನಿ. ಈವೆಂಟ್ ಬಂದಿರುತ್ತೆ, ರೂಟೀನೆಲ್ಲ ಹಾಳಾಗ್ಬಿಡುತ್ತೆ. ಬಟ್ ಎಂಡ್ ಆಫ್ ದ ಈವೆಂಟ್ ಈಸ್ ವೆರಿ ಇಂಪಾರ್ಟೆಂಟ್, ಐ ಕಾಂಟ್ ಸೇ. ಸೊ ಹಾಗಾಗಿ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಡೈಲಿ ಪ್ರಾಕ್ಟೀಸಲ್ಲಿ. ಅದಕ್ಕೋಸ್ಕರ ನಂಗೆ ಆಲ್ರೆಡಿ ಜಸ್ಟ್ ಒಂದೊಂದ್ಸಲ ಪ್ರಾಕ್ಟೀಸ್ ಮಾಡ್ತಾ ಇದ್ರಾಗ ನನಗೆ ಕಾಲು ಎಲ್ಲ ನೋವ್ತಾ ಇತ್ತು, ನೋವ್ತಾ ಇದೆ. ಹೋಪ್ಫುಲಿ ಆನ್ ಸ್ಟೇಜ್ ನಾನು ಏನು ಮಿಸ್ಟೇಕ್ ಮಾಡ್ದಿರೆ, ಎನರ್ಜಿನ ಬಿಟ್ಕೊಡ್ದಿರೆ ಪರ್ಫಾರ್ಮ್ ಮಾಡಬೇಕಷ್ಟೇ. ನಮ್ಮದೇ ಇವೆಂಟ್ ಆದ್ರೂ ಎಂಡ್ ಆಫ್ ದ ಡೇ ನಾವು ಚೆನ್ನಾಗಿ ಮಾಡಿಕೊಡ್ಬೇಕು. ಏನೋ ಮಾಡೋದಾಯ್ತು ಬಿಡು ಅನ್ನೋದಲ್ಲ, ಅದು ಆರ್ಟಿಸ್ಟ್ ಅಲ್ಲಿ ಬ್ಲಡ್ಡಲ್ಲೇ ಬಂದುಬಿಡುತ್ತೆ, ಡ್ಯಾನ್ಸಸ್ ಬ್ಲಡ್ಡಲ್ಲೇ. ಮಾಡಿದ್ರೆ ಕೆಲಸ ಕರೆಕ್ಟಾಗಿ ಮಾಡಬೇಕು ಅಂತ. ಪ್ರೊಫೆಷ್ನಲ್ ಡ್ಯಾನ್ಸಸ್ ದೇ ಟ್ರೈ ದೇರ್ ಬೆಸ್ಟ್, ಎಷ್ಟೇ ಆದ್ರೂ ಚೆನ್ನಾಗಿ ಮಾಡೋಣ ಅಂತ. ನಾನು ಚಿಕ್ಕ ವಯಸ್ಸಿಂದನೇ ನನ್ನ ಭರತನಾಟ್ಯಮ್ಗೆ ನಾನೇ ಮೇಕಪ್ ಮಾಡೋದು ಕೂಡ ಕಲ್ತ್ಕೊಂಡ್ಬಿಟ್ಟೆ. ಬಿಕಾಸ್ ನಾವು ಎಲ್ಲ ಟೈಮಲ್ಲೂ ನಮ್ಮ ಗುರುಗಳ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಅಂತ. ಆ್ಯಂಡ್ ಒಂದು ಸ್ಟೋರಿ ಗೊತ್ತಾ, ನನ್ನ ಹತ್ರ ನಾನು ಚಿಕ್ಕ ವಯಸ್ಸಿಂದ ಯೂಸ್ ಮಾಡಿದ್ದಂಥ ಭರತನಾಟ್ಯಮ್ ಬಿಂದೀಸು ಪರ್ಫಾರ್ಮೆನ್ಸಸ್ ಟೈಮಲ್ಲಿ ಎಲ್ಲ ಬಿಂದೀಸ್ ಇನ್ನೂ ನನ್ನ ಹತ್ರ ಇದೆ. ನನ್ನ ರೂಮಲ್ಲಿ ಎಲ್ಲನೂ ನಾನು ಇಟ್ಕೊಂಡಿದ್ದೀನಿ.
ನನಗೆ ಯಾವ ರೀತಿ ಕಂಫರ್ಟ್ ಆ ರೀತಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಭರತನಾಟ್ಯಮಲ್ಲಿ ಇನ್ನೂ ಬ್ರಾಡಾಗಿ ಇನ್ನೂ ಹೈಲೈಟ್ ಮಾಡಿ ಐಲೈನರ್ ಎಲ್ಲ ಹಾಕ್ತಾರೆ. ನನಗೆ ಎಷ್ಟು ಕಂಫರ್ಟಬಲ್ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ. ಜ್ಯುವೆಲ್ರೀಸ್ ಟೈಮ್. ಅಯ್ಯೋ ಇದನ್ನ ಮುಂಚೆನೇ ಹಾಕೋಗ್ಬೇಕಿತ್ತು. ಹೋಯಿತು, ನನ್ನ ಹೇರ್ ಸ್ಟೈಲೆಲ್ಲ ಹೋಯಿತು. ನಾನು ಹೇಳಿದ್ನಲ್ಲ ನನ್ನ ಹತ್ರ 2 ಸೆಟ್ ಭರತನಾಟ್ಯಂ ಜ್ಯುವೆಲ್ರಿ ಇದೆ ಅಂತ, ಅದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಲೋ, ಕಿವಿ ಕಂಫರ್ಟಬಲ್ ಆಗಿ ಚಿಕ್ಕದೇ ಹಾಕ್ಕೊಂಡೆ ಬಿಕಾಸ್ ತುಂಬ ಮಾಡೋದೇ ಇರುತ್ತೆ ಅಂತ. ಸೊ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಈಗ. ಕಾಣಿಸ್ತಾ ಇಲ್ಲ ಫ್ರಿಲ್ಲ. ಸೊ ಆ್ಯಕ್ಚುಲಿ ಇದ್ರದ್ದು ಬ್ಯಾಕ್ ಪೀಸ್ ಅಂತ ಒಂದು ಬರುತ್ತೆ. ಬ್ಯಾಕ್ ಪೀಸ್ನ ನಾನು 8th ಸ್ಟ್ಯಾಂಡರ್ಡ್ ಇರುವಾಗಲೇ ಆವಾಗಲೇ ಎಲ್ಲೋ ಬಿಟ್ಬಿಟ್ಟಿದ್ದೆ. ಬ್ಯಾಕ್ ಪೀಸ್ ಮೇಲೆ ಇದನ್ನು ಮತ್ತೆ ಇನ್ನೊಂದು ಪೀಸ್ ಇದೆ, ಅದನ್ನು ಹಾಕ್ಕೋಬೇಕು. ಬಟ್ ಅದು ನಾನು ಸ್ಕೂಲ್ ಟೈಮಲ್ಲೇ ಕಳೆದಾಕೋಗ್ಬಿಟ್ಟಿದ್ದೆ. ಹಾಗಾಗಿ ಸೊ ಇದು ಒಂದೇ ಇರೋದು. ದಟ್ಸ್ ಓಕೆ. ಇದು ಮಿಡಲಲ್ಲಿ ಬರುತ್ತೆ ಈ ರೀತಿ. ಎಸ್ ಆಯಿತು ಅಲ್ಲ ಟೈಮ್. ಇದು ಒಳಗಡೆ ತುರುಕ್ಬಿಡ್ಬೇಕು. ಹೌದಾ? ಡನ್. ಶುಡ್ ಐ ಚೇಂಜ್ ದ ಇಯರಿಂಗ್? ಇದೇ ಇರಲಿ ಸದ್ಯ. ಮಾಟಿ ಒಂದು ಚೇಂಜ್ ಮಾಡಿಕೊಂಡೆ. ಸೂರ್ಯ ರೈಟ್, ಚಂದ್ರ ಲೆಫ್ಟ್. ನೆಕ್ಸ್ಟ್ ಮೂಗ್ಬಟ್. ಸಖತ್ ಕನ್ಫ್ಯೂಷನ್ ಅಪ್ಪ. ನನ್ನ ಹತ್ರ ಎಷ್ಟೊಂದಿದೆ, ಯಾವ್ದು ಹಾಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ನಂಗೆ ಯಾಕೋ ಇದೆ ಚೆನ್ನಾಗಿದೆ ಅನಿಸ್ತದೆ. ಇದೆ ಹಾಕೊಂಬಿಡೋಣ. ನಂಗೆ ಆಲ್ರೆಡಿ ಇದೆ, ಅದ್ರ ಮೇಲೆ ಸ್ವಲ್ಪ. ಇನ್ನೊಂದು ರೌಂಡ್ ಕೆಳಗಡೆ ಹೋಗ್ಬಿಟ್ಟು ಬರೋಣ ಅಂತ ಶಾಲೆಲ್ಲ ಹಾಕ್ಕೊಂಡಿದ್ದೀನಿ. ಕೆಲಸ ಏನಾಗಿದೆ ಎಷ್ಟಾಗಿದೆ ಬಿಕಾಸ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟ್ 5:40ಗೆ ಈವೆಂಟ್ ಸ್ಟಾರ್ಟ್. ಓಕೆ. 1 2 2 hey check 1 2. ಚಿಕ್ಕ ವಯಸ್ಸಿಂದನೂ ನನಗೊಂದು ಭಯ, ನನಗಂತಲ್ಲ ಡ್ಯಾನ್ಸಸ್ಗೂ, ಲಿಪ್ಸ್ಟಿಕ್ ಹೋಗ್ಬಿಡುತ್ತೆ ರೆಡಿ ಆದಮೇಲೆ ಯಾರು ಕುಡಿದ್ರೆ ತಿಂದರೆ ಅಂತ. ಆ ಥರ ಭಯ ಇನ್ನೂ ಇದೆ, ಇಷ್ಟು ದೊಡ್ಡೋಳಾದರೂ ಇದೆ. ಫೇಕ್ ಅಲ್ತಾ ಈ ರೀತಿ ರೆಡ್ ಕಲರ್ ಮಾರ್ಕರ್ ಪೆನ್ನಲ್ಲಿ ಅಲ್ತಾ ಥರ ಹಾಕೊಂಡ್ಬಿಡೋದು. ಆಮೇಲೆ ಅಲ್ತಾ ಏನು ಅಂತ ಕೆಲವರೆಲ್ಲ ಕೇಳಬೇಡಿ ಪ್ಲೀಸ್. ಸುರೇಶ್ ಅಂತ, ಎಪಿಕ್ ಫೋಟೋಗ್ರಫಿ ಅವರು. ಮುಂಚೆ ನಾವು ಕೊಲಾಬ್ ಮಾಡಿದ್ದೀವಿ ಎಷ್ಟೊಂದು ಒಳ್ಳೊಳ್ಳೆ ವೀಡಿಯೋಸ್ ರೀಲ್ಸಲ್ಲೆಲ್ಲ. ಸೊ ಅದು ಇವರೇ ಶೂಟ್ ಮಾಡಿದ್ದು, ಇವರು ಆ್ಯಂಡ್ ಇವ್ರ ಟೀಮ್. ಸೊ ಇವತ್ತು ಈವೆಂಟಿಗೂ ಇವರೇ ಶೂಟ್ ಮಾಡ್ತಾ ಇರೋದು. ಹಾಗೆ ಗ್ಯಾಪಲ್ಲಿ ನಂದು ಒಂದು ಶೂಟ್ ಮಾಡ್ತಾ ಇದ್ದಾರೆ. ತುಂಬ ದಿನ ಆದಮೇಲೆ ಗೆಜ್ಜೆ ಕಟ್ಕೊಂಡು ಡ್ಯಾನ್ಸ್ ಮಾಡಿದ್ದು ನನಗೆ ನಾನು ಗೆಜ್ಜೆ ಸೌಂಡ್ ನೋಡಿ ನೀವು ಓಪನ್ ಮಾಡಿದ್ರೆ ತಾನೆ. ಆಯ್ತಾ ಇಬ್ರಾಹಿಂ, ರೆಡಿನಾ? ಇಬ್ರಾಹಿಂ ಬೇಗ
ಅಲ್ಲ ಬೇಗ ಹವಾ. ಬೇಗ ಬಿಚ್ಚಿ ಹೋಗ್ಬೇಕು ಬಿಕಾಸ್ ಇವೆಂಟ್ಸ್ ಹ್ಯಾಂಡಲ್ ಮಾಡಬೇಕು. ಬಟ್ ಶಿಟ್ ಬೇಗ ಹಾಕೋಬೇಕಾಗಿರೋ ಬೇಕಾಗಿರೋ ಟೈಮಲ್ಲಿ ಇರೋ ಖುಷಿ, ಹಾಕೋಬೇಕಾದ್ರೆ ಇರೋ ಪೇಷನ್ಸು ತೆಗಿಬೇಕಾದ್ರೆ ಇರಲ್ಲ ನಮಗೆ. ಹೆಂಗಾರು ನನಗೆ ಕಿತ್ತಾಕ್ಬೇಕು ಅನ್ಸುತ್ತೆ. ಹುಡುಕ್ತಾ ಇದ್ದೀನಿ, ಬಿಚ್ಚಾಗ್ತಾ ಇದ್ದೀನಿ ನಾನು. ತುಂಬ ವರ್ಷ ಆದಮೇಲೆ ನಾನು ಗೆಜ್ಜೆ ಕಟ್ಕೊಂಡು ಪರ್ಫಾರ್ಮ್ ಮಾಡಿದ್ರಿಂದ ನನ್ನ ಕಾಲೆಲ್ಲ ಶಿವರ್ ಆಗ್ತಿತ್ತು. ಆಲ್ಮೋಸ್ಟ್ ಬಿದೋಗೋ ಥರ ಆಗ್ಬಿಡ್ತು. ಫಾರ್ ಅ ಸೆಕೆಂಡ್ ನನಗೆ ಬ್ಯಾಕ್ ಸ್ಟೇಜ್ಗೆ ಹೋಗ್ಬಿಟ್ಟು ಲಾಂಗ್ ಬ್ರೀತ್ ಮಾಡಿದೆ ನಾನು. ಅದಾದ್ಮೇಲೆ ಫೋನ್ ತೊಗೊಂಡು ಬಂದುಬಿಟ್ಟೆ. ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಇವೆಂಟೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಹೋಗಬೇಕಲ್ಲ, ಅದಕ್ಕೋಸ್ಕರ. ಬಟ್ ಅಟ್ಲೀಸ್ಟ್ ಐ ಆಮ್ ಸೋ ಹ್ಯಾಪಿ ದಟ್ ಇನ್ನೂ ನಾನು ಎನರ್ಜಿ ಹಂಗೆ ಮೇಂಟೈನ್ ಮಾಡಿದ್ದೀನಿ. ನಾಟ್ ಬ್ಯಾಡ್ ನಿತ್ಯ, ನಾಟ್ ಬ್ಯಾಡ್. ಆ್ಯಂಡ್ ಈ ಒಂದು ಪರ್ಟಿಕ್ಯುಲರ್ ಈವೆಂಟಲ್ಲಿ ನಂಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ. ಮ್ಯಾನೇಜ್ ಮಾಡ್ಬೋದಿತ್ತು, ನಾನು ಪರ್ಫಾರ್ಮ್ ಕೂಡ ಮಾಡಿ ಇವೆಂಟ್ನೂ ಕೂಡ ಮ್ಯಾನೇಜ್ ಮಾಡ್ಬೋದಿತ್ತು. ಹಾಗಾಗಿನೇ ಓಕೆ ಅಂತ ಡಿಸೈಡ್ ಆದೆ. ರೆಡಿ. Say there is no pain, there is no gain. So all the pain, whatever small actions we receive. Thank you, Miss Nitya, for a wonderful presentation like this. Again, another year for you, and it's really wonderful. Thank you so much, Anthony's Media. ಥ್ಯಾಂಕ್ ಯು. Miss Nitya, and thanks, Anthony's Media. ನನಗೆ ಈ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ನನಗೊಂಚೂರು ಕ್ಲೂ ಇರಲಿಲ್ಲ. ಬಟ್ ತುಂಬ ಖುಷಿ ಆಯಿತು. ನಮ್ಮ ಕೆಲಸನ ಅಪ್ರಿಷಿಯೇಟ್ ಮಾಡಿದಾಗ ನಮಗೆ ಸಖತ್ ಜೋಶ್ ಬರುತ್ತೆ ನೆಕ್ಸ್ಟ್ ಕೆಲಸ ಮಾಡೋಕ್ಕೆ. ನಮ್ಮ ಟೀಮ್ ಸೊ ಇವೆಂಟ್ ಎಲ್ಲ ಮುಗಿದ್ದು ಎಲ್ಲ ವೆಂಡರ್ಸ್ ಪ್ಯಾಕಪ್ ಆಯಿತು. ಫುಲ್ ಇವೆಂಟ್ ಪ್ಯಾಕಪ್ ಆಯಿತು, ಎಲ್ಲ ವಾಪಸ್ ಹೋದ್ರು. ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಆಫ್ಟರ್ ಆಲ್ಮೋಸ್ಟ್ 3 years ಐ ಪರ್ಫಾರ್ಮ್ಡ್ ಆನ್ ಸ್ಟೇಜ್. ಆ್ಯಂಡ್ ಈಗ ಹೋಗ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಂಡು ಆ್ಯಂಡ್ ಆಲ್ಸೋ ಐಮ್ ಥಿಂಕಿಂಗ್ ಆರಾಮಾಗಿ ರೆಸ್ಟ್ ಮಾಡಿ ಈ ರೆಸಾರ್ಟಲ್ಲಿ ಒಳ್ಳೆ ಮಸಾಜ್ ಮಾಡ್ತಾರೆ. ಅದಾಗ ಗೊತ್ತಿಲ್ಲ ಮಸಾಜ್ ಇದೆ ಅಂತ ಗೊತ್ತು. ಸೊ ಎನಿವೆ ಐ ಹ್ಯಾವ್ ಬಾಡಿ ಪೇನ್, ಐ ಆಮ್ ನಾಟ್ ಫೀಲಿಂಗ್ ರಿಯಲಿ ಗ್ರೇಟ್. ಸೊ ಅದಕ್ಕೋಸ್ಕರ ಅಂದರೆ 4 days ಫ್ರಮ್ ಲಾಸ್ಟ್ 4 days ಬಾಡಿ ಮಸಾಜ್ ಬೇಕು ಅನ್ಸುತ್ತೆ. ಸೊ ಐ ವಿಲ್ ಗೆಟ್ ಮೈ ಬಾಡಿ ಮಸಾಜ್ ಡನ್ ಹಿಯರ್ ಆ್ಯಂಡ್ ಐ ವಿಲ್ ಗೋ ಬ್ಯಾಕ್ ಹೋಮ್. ಸೊ ದಿಸ್ ಇಸ್ ದ ಅಪ್ಡೇಟ್. ಆ್ಯಂಡ್ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡೋ ವಿಷಯದಲ್ಲಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವ್ಲಾಗ್ನ ನೋಡಿದ್ರಿ. ಆ್ಯಂಡ್ ನನ್ನ ಮುಂಚೆ ವ್ಲಾಗ್ನ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರಿ ನನ್ನ ಚಾನಲ್ನ, ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಬಿಕಾಸ್ ನಾನು ಆ ವಿಡಿಯೋದಲ್ಲಿ ಹೇಳೇ ಇರಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಬಟ್ ಯು ಗೈಸ್ ಆರ್ ಸೊ ಸ್ವೀಟ್ ದ್ಯಾಟ್ ಸಬ್ಸ್ಕ್ರೈಬ್ ಮಾಡಿದ್ರಿ. ಸೊ ಅಟ್ಲೀಸ್ಟ್ ನಿಮ್ಗಳಿಗೋಸ್ಕರ ಆದರೂ ನಾನು ಐ ಕೀಪ್ ಡೂಯಿಂಗ್ ಮೈ ವ್ಲಾಗ್ಸ್. ಥ್ಯಾಂಕ್ ಯು ಆ್ಯಂಡ್ ಬಾಯ್. ನಿಮಗೆ ಇದೇ ರೀತಿ ವ್ಲಾಗ್ಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಬಿಕಾಸ್ ನನಗಿನ್ನೂ ಮೋಟಿವೇಟ್ ಮಾಡುತ್ತೆ ವ್ಲಾಗ್ಸ್ ಮಾಡೋದಕ್ಕೆ. ಎಂಥ ಬ್ಯುಸಿ ಇದ್ದರೂ ಕೂಡ ವ್ಲಾಗ್ಸ್ ಮಾಡೋದಕ್ಕೆ ನನಗೆ ಮೋಟಿವೇಟ್ ಮಾಡುತ್ತೆ. ಸೊ ಇಷ್ಟ ಅಪ್ಡೇಟು. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ತುಂಬ ಖುಷಿಯಾಗಿದ್ದೀನಿ. ತುಂಬ ಖುಷಿಯಲ್ಲಿ ಈವೆಂಟ್ನ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈವೆಂಟ್ನ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಿ ಯು ಆಲ್ ವಿತ್ ನೆಕ್ಸ್ಟ್ ವ್ಲಾಗ್. ಬಾಯ್. ಇಲ್ಲಿಗೆ ನನ್ನ ವ್ಲಾಗ್ ಮುಗಿತಾ ಬಂತು. ಸೊ ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆ್ಯಂಡ್ ನಾನು
ಯಾವ್ಯಾವ ರೀತಿ ವ್ಲಾಗ್ ಮಾಡಬೇಕು ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ಓಕೆ ಬಾಯ್, ಲವ್ ಯು ಆಲ್. ಓ ವೇಟ್, ಇದೆ ನನ್ನ ಇನ್ಸ್ಟಾಗ್ರಾಮ್ ID, ಇನ್ ಕೇಸ್ ಗೊತ್ತಿಲ್ಲ ಅಂದರೆ.